ಸಿನಿಮಾದ ಮೇಲೆ ನಂಬಿಕೆ ಇರಲ್ಲ. ಆದರೆ ಎರಡೂ ತೋರಿಸಿದರೆ ಖಂಡಿತ ಎಲ್ಲರೂ ಬಂದು ನೋಡಿ. ಯಾಕೆ ಅಂದರೆ ನಾವು ಅನ್ಕೊಂತೀವಿ ಒಂದು ಕಡೆ ದೆವ್ವ ಇರಲ್ಲ ಅಂತ, ನಿಜವಾಗ್ಲೂ ಇರುತ್ತೆ. ದೆವ್ವ ಇರಲ್ಲ ಅನ್ಕೊಂಡಿರ್ತೀವಿ, ನಿಜವಾಗ್ಲೂ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಖಂಡಿತ ಮೇಡಮ್ನ ಬೆಳೆಸಬೇಕು, ಉಳಿಸ್ಬೇಕು. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ. ಮೇಡಮ್ ಅವರು ಮೊದಲಿನ ಪಾತ್ರಗಳಿಗೂ ಈ ಪಾತ್ರಗಳು ತುಂಬಾ ವಿಭಿನ್ನವಾಗಿದೆ. ನಾವು ಅನ್ಕೊಂಡಿದ್ದು ಮೇಡಮ್ ಅಗೋರಿ ಪಾತ್ರ ಏನೋ ತುಂಬಾ ಬೇರೆ ತರ ಡಿಫ್ರೆಂಟ್ ಆಗಿದೆ ಅಂತ. ಅದಕ್ಕೆ ಖಂಡಿತ ಮೂವಿ ಸೂಪರ್ ಆಗಿದೆ. ಅವ್ರ ಆಕ್ಟಿಂಗ್ ಮಾತಾಡಂಗೆ ಇಲ್ಲ, ತುಂಬಾ ಚೆನ್ನಾಗಿದೆ ಆಕ್ಟಿಂಗ್. ಆಮೇಲೆ ಇದ್ರ ಡಬಲ್ ಆಕ್ಟಿಂಗ್ ಕೂಡ ಇದೆ. ಮೂವಿ ಬೇಡ ಅಂತ ಇಲ್ಲ, ಭಯಾನಕವಾಗೂ ಇದೆ. ಎಲ್ಲಾ ತರ ಇದೆ ಮೂವಿಲಿ. ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕಾಗಿರೋ ಮೂವಿ ಏನೇನು ಇರಬೇಕು ಪ್ರತಿಯೊಂದು ಅಂಶ ಇದೆ. 100 days ಗ್ಯಾರಂಟಿ. ನಮ್ಮ ಕಡೆಯಿಂದ ಡ್ರೈವರ್ಸ್ ಕಡೆಯಿಂದ ಫುಲ್ ಸಪೋರ್ಟ್ ಇದೆ. ಒಳ್ಳೆ ಫ್ಯಾಮಿಲಿ ಒಳ್ಳೆ ಸಿನಿಮಾ ಬಂದಿದೆ, ಎಲ್ಲರೂ ಬಂದು ಥಿಯೇಟರ್ ನೋಡಿ. ಡೈರೆಕ್ಟ್ರು RX ಸೂರ್ಯ ಅಂತ ರೌಡಿಸಂ ಸಿನಿಮಾ ಮಾಡಿದ್ದಾರೆ, ಆರಾಧನೆ ಮಾಡಿದ್ದಾರೆ. ಎರಡು ಸೂಪರ್ ಹಿಟ್ ಖಂಡಿತ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಅದ್ಭುತವಾದ ಸಿನಿಮಾ, ಎಲ್ಲರೂ ಮಾತಾಡ್ತಾರೆ. ಚೆನ್ನಾಗಿರಲ್ಲ ಸಿನಿಮಾ, ಕನ್ನಡ ಒಳ್ಳೆ ಸಿನಿಮಾ ಬಂದಿದೆ. ಯಾಕೆ ಬಂದಿದ್ದಾರೆ ಮನೇಲೇ ಮಾತಾಡಿ, ಮನೇಲೇ ಚರ್ಚೆ, ಮನೇಲೇ ಕಮೆಂಟ್ ಮಾಡಬೇಡಿ. ತಾಕತ್ತಿದ್ರೆ ಥಿಯೇಟರ್ ಬಂದು ಸಿನಿಮಾ ನೋಡಿ, ಆ ಫೀಲ್ ನ ಎಂಜಾಯ್ ಮಾಡಿ, ಆಮೇಲೆ ಮಾತಾಡಿ, ಆಮೇಲೆ ಕಮೆಂಟ್ ಮಾಡಿ. ಅಲ್ಲಿವರೆಗೂ ನೀವು ಯಾರು ಅಲ್ಲ ಕಮೆಂಟ್ ಮಾಡೋರು. ಒಂದ್ ಸಿನಿಮಾ ನೋಡಿ, ಕನ್ನಡದಲ್ಲಿ ಯಾಕೆ ಒಳ್ಳೆ ಸಿನಿಮಾ ಬರ್ತಿಲ್ಲ, ಯಾಕೆ ಎಂಟರ್ಟೈನ್ಮೆಂಟ್ ಸಿನಿಮಾ ಬರ್ತಿಲ್ಲ, ಇಲ್ಲಿ ಬಂದು ಜಡ್ಜ್ ಮಾಡಿ. ಮನೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋರಿಗೆ ನನಗೆ ಮಾತು. ಸಿನಿಮಾ ಸೊ ಬಹಳ ದಿನಗಳ ನಂತರ ಒಂದು ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದಾರೆ. ಸೊ ಹ್ಯಾಟ್ಸ್ ಅಪ್ ಡೈರೆಕ್ಟರ್ ಸರ್ಗೆ, ಶ್ರೀಜಯ್ ಸರ್ಗೆ. ಆಮೇಲೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಯಾಕಂದ್ರೆ ರಮೇಶ್ ಅರವಿಂದ್ ಸರ್, ಆಮೇಲೆ ನಮ್ಮ ರಾಧಿಕಾ ಮೇಡಮ್ ಅವರೆಲ್ಲರೂ ಅದ್ಭುತ ಆಕ್ಟಿಂಗ್ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಂಬೇಡಿ. ದಸರಾ ಹಾಲಿಡೇ ಇದೆ, ನಿಮ್ಗೇನಾದ್ರೂ ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ಬೇಕಿದ್ರೆ ಭೈರದೇವಿ ಸಿನಿಮಾ ನೋಡಿ. ಯಾಕಂದ್ರೆ ಇಡೀ ಎಂಟೈರ್ ಕುಟುಂಬ ಸಮೇತ ಆಗಿ ಒಂದು ನೋಡುವಂತ ಸಿನಿಮಾ. ಆಮೇಲೆ ನೀವೇನಾದ್ರೂ ಪಾಪ ಪುಣ್ಯಗಳು ಮಾಡಿದ್ರೆ ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದರೆ ನೀವು ಮಾಡಿರೋ ಪಾಪ ನೀವು ಇಲ್ಲೇ ಭೂಮಿ ಮೇಲೆ ಬಿಟ್ಟು ಹೋಗ್ತೀರಾ ಅಂತ ಹೇಳಿ ಭೈರದೇವಿ ಸಾಕ್ಷಿಯಾಗಿದೆ. ಸೊ ಮಿಸ್ ಮಾಡಬೇಡಿ. ಆಮೇಲೆ ಶ್ರೀಜಯ್ ಸರ್ಗೆ ಹ್ಯಾಟ್ಸ್ ಅಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಒಂದು. ಸರ್ ಸಿನಿಮಾ ನೋಡಿದ್ರೆ ಸಿನಿಮಾ ಹೇಗಿದೆ ಸರ್? ಸಿನಿಮಾ ಹೇಗಿದೆ ಅಂತೀರಾ? ಸಾಂಗ್ ಸರ್ ಅದು ಯಾವ ಸರ್? ನಮ್ಮ ರವಿಶಂಕರ್ ಸರ್ ತುಂಬಾ ದಿನಗಳಾಗಿತ್ತು ಸರ್. ಅವ್ರ ಡೈಲಾಗ್ ಕೇಳಿ, ಅವ್ರ ಸಾಂಗ್ ಕೇಳಿ ಏನ್ ಸಾಂಗ್ ಮಾಡಿದಾರೆ ಸರ್, ಏನ್ ಸಾಂಗ್ ಮಾಡಿದಾರೆ. ಅಯ್ಯೋ ಅದು ಸರ್ ನೋಡಿ, ಕುಡಿಯುತ್ತೆ ಸರ್, ಕುಡಿಯುತ್ತೆ ಮಾಡಿ ಕುಡಿಯುತ್ತೆ ಸಾಂಗ್ ಕೇಳ್ತಿದ್ರೆ ಸಾಕಾಗಲ್ಲ ಸರ್ ಸಾಂಗು ಸರ್. ಆ ಸಾಂಗ್ ಮತ್ತೆ ಇನ್ನೊಂದು ಸಾಂಗ್, ಎರಡು ಸಾಂಗ್ ಸರ್ ಈ ಸಿನಿಮಾ ಸಿಕ್ಕಾಪಟ್ಟೆ ಹೈಲೈಟ್ ಸರ್. ಸಾಕತ್ತು ಸಾಂಗ್ಗಳು ಸರ್. ನಿಜವಾಗ್ಲೂ ಸರ್ ರಾಧಿಕಾ ಕುಮಾರ್ ಸ್ವಾಮಿ ಅವರು ಈ ಮಟ್ಟಿಗೆ ಮಾಡ್ತಾರೆ ಇರುವ ತರ ಮಜಾ ಸಿಗ್ತಿದೆ ಸರ್. ಅದು ಈ ಸಿನಿಮಾದಲ್ಲಿ ಸರ್ ನನಗೆ ಅವರು ಭೈರದೇವಿ ಆಗಿ ಬರ್ತಾರಲ್ಲ ಸರ್, ಕಣ್ಣು ಬಿಡಿಸರೆ ಅಂತ ಮಾಡಿದ್ದಾರೆ ಸರ್. ಏನು ಆಕ್ಟಿಂಗ್ ಸರ್,